ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ನಮ್ಮ ದೇಶದ ವಿಪಕ್ಷ ನಾಯಕ ರಾಹುಲ್ನನ್ನ ನಮ್ಮ ದೇಶದ ಒಳಗೆ ಯಾರು ಒಪ್ಪಿಕೊಳ್ತಾ ಇಲ್ಲ. ಅದಕ್ಕಾಗಿ ನಮ್ಮ ದೇಶದ ಒಳಗಿರೋ ಮುಸಲ್ಮಾನರನ್ನ ಮುಂದಿಟ್ಕೊಂಡು ಬೇರೆ ದೇಶವನ್ನಾದ್ರೂ ಮೆಚ್ಚಿಸೋಣ, ಆ ದೇಶ ಆದ್ರೂ ಭಾರತದ ವಿರುದ್ಧ ಮತ್ತು ಮೋದಿ ಸರ್ಕಾರದ ವಿರುದ್ಧ ಮಾತಾಡ್ಲಿ ಅಂತ ಕಾಯ್ತಾ ಇದ್ರು. ಆದ್ರೆ ಈಗ ಅದೇ ಇರಾನ್ ರಾಹುಲ್ ಗಾಂಧಿಗೆ ಕಪಾಳ ಮೋಕ್ಷವನ್ನ ಮಾಡಿದೆ. ಜೊತೆಗೆ ರಾಹುಲ್ನ ಸುಳ್ಳುಗಳನ್ನ ಇಡೀ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಮಾಡಿದೆ. ಇರಾನ್ ಭಾರತಕ್ಕೆ ಮಿತ್ರ ರಾಷ್ಟ್ರ ಅಲ್ಲ, ಭಾರತ ಇರಾನ್ ಅನ್ನ ಎದುರು ಹಾಕೊಂಡಿದೆ. ಅದೇ ಕಾರಣಕ್ಕೆ ನಮ್ಮ ದೇಶಕ್ಕೆ ತೈಲ ಬರ್ತಾ ಇಲ್ಲ, ಭಾರತದ ಒಳಗೆ ಗ್ಯಾಸ್ ಅಭಾವ ಇದೆ ಅಂತ ಮಾತಾಡ್ತಾ ಇದ್ದ ವಿಪಕ್ಷ ನಾಯಕನಿಗೆ ಸರಿಯಾದ ಒದೆ ಬಿದ್ದಿದೆ. ಅದು ಕೂಡ ಭಾರತದ ತೈಲ ಹಡಗುಗಳು ಈಗ ಒಂದರ ಹಿಂದೊಂದು ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬರ್ತಾ ಇವೆ. ಅದರಲ್ಲೂ ಇರಾನ್ ಹೇಳಿರೋ ಮಾತು ರಾಹುಲ್ ಗಾಂಧಿ ಮತ್ತು ಭಾರತದಲ್ಲಿ ನಾಟಕ ಮಾಡ್ತಾ ಇದ್ದ ಮುಸಲ್ಮಾನರಿಗೆ ಇರಾನ್ ಕೊಟ್ಟ ಹೊಡೆತ ಅಂದ್ರೂ ತಪ್ಪಾಗಲ್ಲ. ಆದ್ರೂ ಪ್ರಧಾನಿ ಮೋದಿಗೆ ಸೈಲೆಂಟ್ ಆಗಿ ಆಗಲ್ಲ ಅನ್ನೋ ಕೆಲಸವನ್ನ ಮಾಡ್ತಾ ಇರೋದು ಹೇಗೆ ಅನ್ನೋದು ಬಹಳಷ್ಟು ಜನರಿಗೆ ತಲೆಯನ್ನ ಕೆಡಿಸ್ತಾ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅಜೆಂಡಾಕ್ಕೆ ಇರಾನ್ ಕೊಟ್ಟ ಉತ್ತರ ಏನು? ಮೋದಿ ಇರಾನ್ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳದೇ ಇದ್ರು ಇರಾನ್ ಬಾಯಿ ಬಿಟ್ಟು ಭಾರತ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳಿದ್ಯಾಕೆ? ಈಗ ಭಾರತದ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಓಪನ್ ಮಾಡ್ತೀವಿ ಅಂತ ಇರಾನ್ ಹೇಳಿದ್ದಕ್ಕೆ ಭಾರತದಲ್ಲಿರೋ ವಿಪಕ್ಷಗಳಿಗೆ ಆಗ್ತಾ ಇರೋದೇನೋ? ಮೋದಿ ಅವರ ರಾಜತಾಂತ್ರಿಕತೆ ಅದೆಷ್ಟರ ಮಟ್ಟಿಗೆ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಒಂದೊಂದ್ಸಲ ಹಿಂಗೂ ಆಗುತ್ತೆ. ಪೆಂಗ ವಿಪಕ್ಷ ನಾಯಕ, ದೇಶ ವಿರೋಧಿ ಕೈಲಾಗದವನು, ವಿದೇಶಿ ಪ್ರಜೆ ಅಂತ ನಮ್ಮ ದೇಶದ ಒಳಗೆ ಬಹುತೇಕ ಜನರು ಕರೆಯೋದು ಒಬ್ಬರನ್ನೇ. ಆ ವ್ಯಕ್ತಿಯ ಹೆಸರು ಮಿಸ್ಟರ್ ರಾಹುಲ್ ಗಾಂಧಿ ಅಲಿಯಾಸ್ ರೌಲ್ ವಿನ್ಸೆ. ಯಾಕಂದ್ರೆ ಯುದ್ಧ ಪೀಡಿತ ದೇಶಗಳ ಕತೆ ಒಂಥರ ಆದ್ರೆ ಅದರಿಂದ ಎಫೆಕ್ಟ್ ಆಗ್ತಾ ಇರೋದು ಭಾರತಕ್ಕೆ. ಅದರಲ್ಲೂ LPG ಮತ್ತು ತೈಲಾಭಾವವನ್ನ ತಪ್ಪಿಸೋ ಕೆಲಸವನ್ನ ಮೋದಿ ಸರ್ಕಾರ ಮಾಡಬೇಕಾಗಿದೆ. ಬಹಳಷ್ಟು ಮಾರ್ಗಗಳ ಮೂಲಕ ಅಭಾವವನ್ನ ಸೃಷ್ಟಿಯಾಗದ ರೀತಿ ಮಾಡೋಕೆ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಆದ್ರೆ ಇಂಥದ್ದೇ ಸಮಯದಲ್ಲಿ ವಿಪಕ್ಷಗಳ ಟೀಕೆಗಳು ಮುಂದುವರಿತಾನೆ ಇದ್ದಾವೆ. ಅಪ್ಪಿ ತಪ್ಪಿ ಮೋದಿ ಸರ್ಕಾರ ನಾವು ಏನು ಮಾಡೋದಕ್ಕೆ ಆಗಲ್ಲ, ಎಲ್ಲವನ್ನ ಬಂದ್ ಮಾಡಿ ಏನಾದ್ರೂ ಸಿಕ್ಕರೆ ತಿನ್ನಿ, ಇಲ್ಲ ಅಂದ್ರೆ ಹಾಗೆ ಸಾಯಿರಿ ಅಂತ ಹೇಳಿದ್ರೆ ದೇಶದ ನಾಗರಿಕರ ಕತೆ ಏನಾಗ್ತಾ ಇತ್ತು? ನಮ್ಮ ದೇಶದಲ್ಲಿರೋದು 140 ಕೋಟಿ ಜನಸಂಖ್ಯೆ. ಆದ್ರೂ ಮೋದಿ ಯಾರು ಕೂಡ ಗಾಬರಿ ಆಗಬೇಡಿ, ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ ಅಂತಿದ್ದಾರೆ. ಇಲ್ಲಿ ಹೇಳೋದ್ರಲ್ಲೇನಿದೆ? ಎಲ್ಲರೂ ಹೇಳಬಹುದು, ಹೇಳೋದು ಸುಲಭ. ಅದೇ ಭಾರತದಲ್ಲಿ ಹೇಳಿ ತಪ್ಪಿಸಿಕೊಳ್ಳೋದು ಸುಲಭ ಅಲ್ಲ. ಆದ್ರೆ ಇಲ್ಲಿ ಹೇಳಿದ್ದನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಹಾರ್ಮುಜ್ ಜಲಸಂಧಿಯಿಂದ ಮತ್ತೆರಡು ಹಡಗುಗಳು ಭಾರತಕ್ಕೆ ಬಂದಿರೋದೇ ಸಾಕ್ಷಿಯೇ. ಯುದ್ಧ ಪೀಡಿತ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಇರಾನ್ ವಿದೇಶಾಂಗ ಸಚಿವರ ಜೊತೆ 3 ಸುತ್ತಿನ ಮಾತುಕತೆಯನ್ನ ಮಾಡಿ 4ನೇ ಸುತ್ತಿನ ಮಾತುಕತೆಯನ್ನು ಮೊನ್ನೆ ಮುಗಿಸಿದ್ದಾರೆ. ಇದಾದ ನಂತರ ಭಾರತೀಯ ಹಡಗುಗಳನ್ನ ದಾಟಿಸೋಕೆ ಅನುಮತಿ ಸಿಕ್ಕಿದೆ. ಹಾಗಂತ ಈ ಅನುಮತಿ ಸುಮ್ಮನೆ ಸಿಕ್ಕಿದ್ದಲ್ಲ. ಇಲ್ಲಿ ಪ್ರಧಾನಿ ಮೋದಿ ಇರಾನ್ ಅಧ್ಯಕ್ಷರ ಜೊತೆ ಕರೆಯನ್ನ ಮಾಡಿ ಮೊದಲು ಮಾತನಾಡ್ತಾರೆ. ಅದಾದ ನಂತರ ಒಂದು ಟ್ವೀಟ್ ಕೂಡ ಮಾಡ್ತಾರೆ. ಅದರಲ್ಲಿ ಅವರು ಹೇಳಿದ್ದು ಉದ್ವಿಗ್ನತೆ ಹೆಚ್ಚಾಗ್ತಾ ಇರೋ ಬಗ್ಗೆ, ನಾಗರಿಕರ ಮೂಲ ಸೌಕರ್ಯಕ್ಕೆ ಆಗಿರೋ ಹಾನಿ, ಇದರ ಬಗ್ಗೆ ಆಳವಾದ ಚಿಂತನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಭಾರತೀಯ ನಾಗರಿಕರ ಸುರಕ್ಷತೆ, ಸರಕುಗಳು, ಇಂಧನ ಇದ್ಯಾವುದು ಕೂಡ ಅಡೆತಡೆ ಇಲ್ಲದೆ ಸಾಗೋದು ಭಾರತದ ಆದ್ಯತೆ. ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಸದಾ ಸಿದ್ಧ. ಸಂವಾದ, ರಾಜತಾಂತ್ರಿಕತೆಯ ಮೂಲಕ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋದನ್ನ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಪ್ರಧಾನಿ ಮೋದಿ ಹೇಳಿರೋದ್ರ ಅರ್ಥ ಸಿಂಪಲ್. ಇರಾನಿಗೆ ಅವರು ಹೇಳಿದ್ದು, ನಿಮ್ಮ ನೋವನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ನಾವು ನಿಮ್ಮ ಶತ್ರುಗಳಲ್ಲ, ನಮ್ಮ ಹಡಗುಗಳು ಯಾವುದೇ ತೊಂದರೆ ಇಲ್ಲದೆ ಭಾರತಕ್ಕೆ ಬರಬೇಕು, ನಮಗೆ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಕೊಡಿ. ಭಾರತ ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ, ಇಸ್ರೇಲ್ ಪರವಾಗಿ ಒಲವನ್ನ ಯುದ್ಧದ ವಿಷಯದಲ್ಲಿ ಹೊಂದಿಲ್ಲ ಅನ್ನೋ ರಾಜತಾಂತ್ರಿಕತೆಯ ಮಾತುಗಳಿದ್ವು. ಇದು ರಾಜತಾಂತ್ರಿಕತೆ ಅನ್ನೋದು ಅದೆಷ್ಟೋ ಜನರಿಗೆ ಅರ್ಥ ಆಗೋದೇ ಇಲ್ಲ ಬಿಡಿ. ಆದ್ರೂ ಈಗ ಜೈಶಂಕರ್ ಮತ್ತು ಪ್ರಧಾನಿ ಮೋದಿ ಇರಾನ್ ಜೊತೆ ಮಾತಾಡಿರೋದು ಇರಾನ್ ಜೊತೆಗೆ ಸಂಬಂಧಗಳನ್ನ ಕಳೆದುಕೊಂಡಿರೋ ಸರ್ಕಾರದ ವರ್ತನೆನ, ಇಲ್ಲ ಅವರ ಜೊತೆಗೆ ಸಂಭಾಷಣೆಯನ್ನ ಯಾವತ್ತೂ ನಿಲ್ಲಿಸದ ಸರ್ಕಾರದ ವರ್ತನೆನ ಅನ್ನೋದನ್ನ ರಾಹುಲ್ ಗಾಂಧಿಯನ್ನ ಯಾರಾದ್ರೂ ಗುಲಾಮರು ಕೇಳಿ ಹೇಳಿಪ್ಪ. ಯಾಕಂದ್ರೆ ನಾನು ಹೇಳೋ ಕನ್ನಡ ಅವರಿಗೆ ಅರ್ಥ ಆಗಲ್ಲ, ಅವರು ಇದನ್ನ ಕೇಳೋದು ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ನಮ್ಮ ಕೈಗೆ ಮೊದಲೇ ಸಿಗಲ್ಲ, ಅದಕ್ಕೆ ಅವರ ಗುಲಾಮರಿಗೆ ಸಿಕ್ಕರೂ ಸಿಗಬಹುದು. ಅದ್ಯಾವನೋ ನಿನ್ನೆ ಒಂದು ಕಮೆಂಟನ್ನು ಮಾಡಿದ್ದ, ತೀರ್ಮಾನವನಿಗೆ ದೇಶ ಕೊಟ್ರೆ ಹಿಂಗೆ ಆಗತ್ತೆ ಅಂತ. ಅಲ್ಲ ರೀ, ಈ ಕಾಂಗ್ರೆಸ್ನ ಇಟಲಿ ಮಾತೆ ಇದ್ದಾರಲ್ಲ, ಅದೇನು ಮಾಡ್ತಾ ಇದ್ರು ಅಂತ ಆ ಪಕ್ಷವನ್ನು ಅವರ ಕೈಯಲ್ಲಿ ಇಟ್ಟಿದ್ದಾರೆ. ಅದೇ ರಾಣಿಯ ಕೈಯಲ್ಲಿ ಆ ಪಕ್ಷದಿಂದ ಯಾರೇ ಪ್ರಧಾನಿ ಆದರೂ ಅಧಿಕಾರ ಇತ್ತಲ್ಲ, ಆಗ ಅವರು ಅದೇನು ಮಾಡ್ತಾ ಇದ್ರು ಅಂತ
ಅವರ ಕೈಗೆ ಅಧಿಕಾರ ಕೊಟ್ಟು ಜೊಲ್ಲನ್ನು ಸುರಿಸ್ತಾ ನೋಡ್ತಾ ಇದ್ರು ಅನ್ನೋದನ್ನು ಸ್ವಲ್ಪ ಹೇಳಿಪ್ಪ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಪ್ರಧಾನಿಯಾಗಿರೋ ವ್ಯಕ್ತಿಯ ಬಗ್ಗೆ ಮಾತಾಡೋದಾದರೆ, ಇಟಲಿಯಿಂದ ಬಂದು ಪ್ರಧಾನಿಯಾಗದೆ ನಮ್ಮ ದೇಶದ ಕೆಲ ನಾಯಕರು ಅನ್ನಿಸಿಕೊಂಡವರು ಸೋನಿಯಾ ಮತ್ತು ಕುಟುಂಬಕ್ಕೆ ಗುಲಾಮರಾಗಿದ್ದಾರಲ್ಲ, ಅದನ್ನು ಏನಂತ ಕರಿಬೇಕು? ಸೋನಿಯಾ ಗಾಂಧಿ ಏನಾದರೂ ಮಾಸ್ಟರ್ ಡಿಗ್ರಿ ಮಾಡಿದರೆ ಯಾವುದರಲ್ಲಿ ಮಾಡಿದ್ರು? ಅಥವಾ ಡಾಕ್ಟರೇಟ್ ಏನಾದರೂ ತಗೊಂಡಿದ್ರೆ ಯಾವುದರಲ್ಲಿ ಡಾಕ್ಟರೇಟ್ ತಗೊಂಡಿದ್ದಾರೆ? ಅದನ್ನು ಹೇಳಿ. ಕೈಯಲ್ಲಿ ಮೊಬೈಲ್ ಇದೆ ಅಂತ ಇಲ್ಲದ ಕಮೆಂಟ್ ಮಾಡೋಕ್ಕೆ ಮೊದಲು ಸ್ವಲ್ಪ ಜ್ಞಾನ ಇರಲಿ. ಇತಿಹಾಸ ತಿಳಿದುಕೊಂಡಿದ್ರೆ ಒಳ್ಳೆಯದು. ಅದರಲ್ಲೂ ವ್ಯಕ್ತಿಗಳ ಇತಿಹಾಸ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿಯವರೆಗೂ ರಾಹುಲ್ ಗಾಂಧಿ ಇರಾನ್ ಮತ್ತು ಭಾರತ ಬೇರೆಯಾಗಿ ಹೋಗಿವೆ ಅಂತ ಮಾತಾಡ್ತಾ ಇದ್ರು. ಆದರೆ ಈಗ ಶಿವಾಲಿಕ್ ಮತ್ತು ನಂದಾದೇವಿ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಬಂದಿವೆ. ಇದು ಭಾರತದಲ್ಲಿ ಅಷ್ಟೊಂದು ಸುಲಭವಾಗಿ ತೈಲದ ಕೊರತೆ ಆಗಲ್ಲ ಅನ್ನೋ ಭರವಸೆಯನ್ನು ಮತ್ತೆ ಕೊಡ್ತಾ ಇದೆ. ಈಗಾಗಲೇ ಭಾರತ ಪರ್ಯಾಯ ವ್ಯವಸ್ಥೆಗಳಿಗೂ ಮುಂದಾಗ್ತಾ ಇದೆ. ಗಲ್ಫ್ ದೇಶಗಳಿಂದಲೂ ಒಂದಷ್ಟು ತೈಲ ಮತ್ತು ಗ್ಯಾಸ್ ಬರ್ತಾ ಇರೋದು ಭಾರತೀಯರು ಖುಷಿಯನ್ನು ಪಡಬೇಕಾದ ವಿಚಾರ. ಸದ್ಯಕ್ಕೆ ಇರಾನ್ ತನ್ನ ಮಿತ್ರ ರಾಷ್ಟ್ರಗಳನ್ನು ಪರಿಗಣನೆ ಮಾಡ್ತಾ ಇದೆ. ಆ ಪಟ್ಟಿಯಲ್ಲಿ ಭಾರತ ಕೂಡ ಇದೆ. ಇದು ನಿಜ ಭಾರತೀಯರಿಗೆ ಸಂತಸವನ್ನು ತಗೊಂಡು ಬಂದರೆ ವಿಪಕ್ಷಗಳಿಗೆ ತೈಲವೇ ಇಲ್ಲದೆ ಬೆಂಕಿಯನ್ನು ಇಡ್ತಾ ಇದೆ. ಈ ರೀತಿ ಒಂದರ ಹಿಂದೊಂದು ಭಾರತದ ರಾಜತಾಂತ್ರಿಕತೆ ಗೆಲ್ತಾ ಇರೋದು ಇರಾನ್ ವಿಚಾರದಲ್ಲಿ ಭಾರತವನ್ನು ಸಿಕ್ಕಿಸೋ ಷಡ್ಯಂತ್ರ ಮಾಡ್ತಾ ಇದ್ದ ಎಡವಟ್ಟುಗಳಿಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಖಮೇನಿ ಹತ್ಯೆಯನ್ನೇ ನೆಪ ಮಾಡಿಕೊಂಡು ಮೋದಿ ಸರ್ಕಾರವನ್ನು ಸಿಕ್ಕಿಸೋಕೆ ಬಹಳಷ್ಟು ಪ್ರಯತ್ನಗಳು ನಡೆದದ್ದು ನಿಜ. ಒಂದು ಕಡೆ ಶೋಕಾಚರಣೆ ನೆಪದಲ್ಲಿ ಕಾಂಗ್ರೆಸ್ ನಾಯಕರೇ ಒಂದಷ್ಟು ಮುಸಲ್ಮಾನರನ್ನ ಕರ್ಕೊಂಡು ಬೀದಿಗೆ ಇಳಿದ್ರು. ಇನ್ನೊಂದು ಕಡೆ ಶೂನ್ಯ ಗಾಂಧಿ ಪತ್ರವನ್ನು ಬರೆದು ಮೊಸಳೆ ಕಣ್ಣೀರನ್ನು ಸುರಿಸಿದ್ರು. ಇದನ್ನೇ ರಾಹುಲ್ ಗಾಂಧಿ ಸದನದ ಒಳಗೆ ಚರ್ಚೆ ಆಗಬೇಕು ಅಂತಿದ್ರು. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು, ಭಾರತದ ಒಳಗೆ ಖಮೇನಿಗಾಗಿ ಶೋಕಾಚರಣೆ ಮಾಡಿದ್ದು, ಬುರ್ಕಾ ಹಾಕಿದ್ದ ಮಹಿಳೆಯರ ಕಣ್ಣೀರು ಹಾಕಿದ್ದು, ಮೋದಿ ವಿರುದ್ಧ ಪ್ರತಿಭಟನೆ ಮಾಡಿದ್ದು, ಸೋನಿಯಾ ರಾಹುಲ್ ಸೇರಿ ವಿಪಕ್ಷಗಳೆಲ್ಲ ಇರಾನ್ಗೆ ಜೈ ಜೈ ಅಂದಿದ್ದು. ಇದ್ಯಾವುದನ್ನು ಇರಾನ್ ಆಡಳಿತ ತಲೆಗೆ ಹಾಕೊಂಡಿಲ್ಲ, ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಇಲ್ಲಿ ರಾಹುಲ್ ಅಂದುಕೊಂಡಿದ್ದು, ನಾನು ಮತ್ತೆ ನಮ್ಮ ಮಮ್ಮಿ ಹಾಗೆ ಅವರ ಜೊತೆ ಇರೋ ಎಡವಟ್ಟುಗಳು ಇರಾನ್ಗೆ ಜೈ ಜೈ ಅಂದುಬಿಟ್ರೆ ವಿಪಕ್ಷ ನಾಯಕ ಆಗಿರೋ ಪುಂಗಿದಾಸನನ್ನು ಕರೆಸಿ ಮಾತಾಡ್ತಾರೆ, ಅದರಿಂದ ಏನಾದರೂ ಲಾಭ ಆಗುತ್ತೆ ಅಂತ ಅಂದ್ಕೊಂಡ್ರು. ಆದರೆ ಅದ್ಯಾವುದು ಆಗಲೇ ಇಲ್ಲ. ಇಲ್ಲಿ ಇರಾನ್ ಯಾವುದೇ ವಿಚಾರ ಆದರೂ ಮೋದಿ ಸರ್ಕಾರದ ಜೊತೆ ಮಾತ್ರ ಮಾತುಕತೆ ಮಾಡ್ತಾ ಇದೆ. ವಿಪಕ್ಷಗಳನ್ನು ನೀವು ಯಾವೂರ ನಾಯಿ ಅಂತ ಕೂಡ ಕೇಳ್ತಾ ಇಲ್ಲ, ಅವರ ಮಾತುಗಳನ್ನು ಕೇಳಿಸಿಕೊಳ್ತಾ ಇಲ್ಲ. ಇನ್ನು ಈಗ ಎಲ್ಲರಿಗೂ ಬರೋ ಪ್ರಶ್ನೆ ಅಂದರೆ, ಭಾರತ ಹೇಗೆ ಎಲ್ಲ ದೇಶಗಳ ಜೊತೆ ಚೆನ್ನಾಗಿದೆ, ಅಮೆರಿಕ, ರಷ್ಯಾ, ಚೀನಾದಂಥ ದೇಶಗಳೇ ಜಗತ್ತು ಇಬ್ಬಾಗ ಆದರೆ ನಾವು ಯಾವ ಕಡೆ ಇರ್ತೀವಿ ಅನ್ನೋದನ್ನು ಘೋಷಣೆ ಮಾಡಿಕೊಂಡಿವೆ. ಅಂಥದ್ರಲ್ಲಿ ಭಾರತ ಎಲ್ಲರ ಜೊತೆ ಮಿತ್ರತ್ವವನ್ನು ಸಾಧಿಸಿರೋದು ಹೇಗೆ ಅಂತ. ಅದಕ್ಕೆಲ್ಲ ನಮ್ಮ ಅಲಿಪ್ತ ನೀತಿಯೇ ಕಾರಣ ಅಂದರೆ ಅದನ್ನು ನಂಬೋದಕ್ಕೆ ಆಗಲ್ಲ. ಯಾಕಂದರೆ ಅಲಿಪ್ತ ನೀತಿಯಿಂದ ಅದೆಲ್ಲ ಸಾಧ್ಯ ಅನ್ನೋದಾದರೆ ಬೇರೆ ದೇಶಗಳು ಅದನ್ನೇ ಮಾಡುತ್ತವೆ. ಇಲ್ಲಿ ಯಾವೆಲ್ಲ ದೇಶಗಳು ಒಂದಕ್ಕೊಂದು ಬದ್ಧ ವೈರಿಗಳಾಗಿವೆಯೋ ಆ ದೇಶಗಳು ಕೂಡ ಭಾರತಕ್ಕೆ ಸಿವಿಲಿಯನ್ ಗೌರವವನ್ನು ನೀಡಿ ಗೌರವಿಸಿವೆ. ಇದೆಲ್ಲ ಸಾಧ್ಯ ಆಗೋದು ರಾಹುಲ್ ಗಾಂಧಿಯ ಹಾಗೆ ಇಲ್ಲದನ್ನು ಮಾತಾಡಿದರೆ ಅಲ್ಲ, ಬದಲಾಗಿ ಅದಕ್ಕೆ ತಕ್ಕ ಹಾಗೆ ಮಾತುಕತೆಗಳು, ಕೆಲಸಗಳು ಆಗಬೇಕು. ಇಲ್ಲ ಅಂದರೆ ಇದೆಲ್ಲ ಸಾಧ್ಯನೇ ಇಲ್ಲ. ಇದರ ಮೂಲ ಯಾವುದು ಅಂತ ಹುಡುಕಿದರೆ ಪ್ರಧಾನಿ ಮೋದಿ ವಿಶ್ವದ ಜೊತೆ ಹೊಂದಿರೋ ಸಂಪರ್ಕ. ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಜಗತ್ತಿನ ಅತಿ ಹೆಚ್ಚಿನ ದೇಶಗಳನ್ನು ಸಂಪರ್ಕ ಮಾಡಿದ್ದು 2014ರಿಂದ ಮೋದಿ ಅವರು ಬಹಳಷ್ಟು ದೇಶಗಳಿಗೆ ಹೋಗಿದ್ದಾರೆ. ಯಾವುದೇ ದೇಶಕ್ಕೆ ಒಂದು ದೇಶದ ಪ್ರಧಾನಿ ಹೋಗ್ತಾರೆ ಅಂದರೆ ಆ ದೇಶ ದಿಗ್ಗಜ ರಾಷ್ಟ್ರ ಆಗಿರಬೇಕು, ಅಥವಾ ಅಪಾರ ಸಂಪತ್ತನ್ನು ಹೊಂದಿದ್ದು ವ್ಯವಹಾರ ನಡೆಸೋಕೆ ಅರ್ಹ ಆಗಿರಬೇಕು. ಆದರೆ ಇಲ್ಲಿ ಮೋದಿ ಎಲ್ಲವನ್ನು ಮುರಿದು ಮುಂದೆ ಸಾಗಿದ್ರು. ಯಾಕಂದರೆ ಇಲ್ಲಿ ಪ್ರಧಾನಿ ಮೋದಿ ಕೇವಲ ಸಿರಿವಂತ ರಾಷ್ಟ್ರಗಳಿಗೆ ಮಾತ್ರ ಪ್ರವಾಸ ಮಾಡಲಿಲ್ಲ, ಬದಲಾಗಿ ತೀರಾ ಬಡತನ ಇರೋ, ಊಟ ಸಿಕ್ಕಿದ್ರು ಸಾಕು ಅಂತ ಇರೋ ಚಿಕ್ಕ ಚಿಕ್ಕ ದೇಶಗಳಿಗೂ ಭೇಟಿಯನ್ನು ನೀಡಿದ್ರು. ಇದೇ ಭೇಟಿಗಳು ಭಾರತವನ್ನು ಮುಂಚೂಣಿಗೆ ಬರೋ ಹಾಗೆ ಮಾಡ್ತೋ. ಅದರ ಫಲವೇ ಈಗ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಭಾರತ ಯಾವ ದೇಶಗಳ ಜೊತೆ ಯಾವ ಒಪ್ಪಂದವನ್ನು ಮಾಡಿಕೊಳ್ಳಬಹುದೋ ಅಂತಹ ಒಪ್ಪಂದಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಅದೇ ಕಾರಣಕ್ಕೆ ಭಾರತ ಯಾವ ರೀತಿ ತಟಸ್ಥ ಆಗಿದೆಯೋ ಅದೇ ರೀತಿ ಆ ದೇಶಗಳು ಭಾರತದ ಜೊತೆಗೆ ತಟಸ್ಥ ಆಗಿವೆ. ಅದೇ ಕಾರಣಕ್ಕೆ ಇವತ್ತು ಭಾರತ ಇಷ್ಟೊಂದು ಸುರಕ್ಷಿತ ಅನ್ನಿಸಿಕೊಳ್ತಾ ಇರೋದು. ಅದೆಲ್ಲ ಯಾಕೆ? ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿಗೆ ಲವ್ ಜಾಸ್ತಿ ಇರೋ ದೇಶ ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು 1 ಲೀಟರ್ ಪೆಟ್ರೋಲ್ 1000 ದಾಟಿದೆ. ಚೀನಾದಲ್ಲೂ ಇಂಧನ ತುಂಬಿಸೋಕೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಅದೇ ನಮ್ಮ ದೇಶದಲ್ಲಿ ಅಂತಹ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಅಂದರೆ
ಅರ್ಥವನ್ನು ರಾಹುಲ್ ಗಾಂಧಿಯೋ ಅವನನ್ನು ಬೆಂಬಲಿಸೋ ಗುಲಾಮರೋ ಮಾಡಿಕೊಳ್ಳೋದಲ್ಲ. ಯಾಕಂದರೆ ಅವರು ಯಾವತ್ತೂ ಮಾಡಿಕೊಳ್ಳಲ್ಲ. ನಿಜವಾದ ದೇಶ ಪ್ರೇಮಿಗಳು ಅರ್ಥ ಮಾಡಿಕೊಂಡ್ರೆ ಸಾಕು. ಇಲ್ಲಿಯವರೆಗೂ ರಾಹುಲ್ ಗಾಂಧಿಯನ್ನು ಭಾರತದಲ್ಲಿ ಯಾರೂ ನಂಬ್ತಾ ಇರಲಿಲ್ಲ, ಅದು ನಮಗೆಲ್ಲ ಗೊತ್ತೇ ಇದೆ. ಈಗ ಹೊರಗಡೆ ಯಾವುದಾದ್ರೂ ದೇಶದಲ್ಲಿ ಭಾರತದ ಮುಸಲ್ಮಾನರನ್ನು ಅಡ್ಡ ಇಟ್ಕೊಂಡು ನನ್ನ ಮಾತನ್ನು ಕೇಳೋ ಹಾಗೆ ಮಾಡೋಣ, ಒಂದಷ್ಟು ನಮ್ಮ ದೇಶದ ಪ್ರಧಾನಿ ಮೋದಿ ವಿರುದ್ಧ ಬೆಂಕಿ ಹಚ್ಚೋಣ ಅಂತ ಪ್ರಯತ್ನ ಮಾಡಿದ್ರು. ಆದರೆ ಈಗ ಇರಾನ್ ಭಾರತ ನಮ್ಮ ಮಿತ್ರ ರಾಷ್ಟ್ರ, ಅದಕ್ಕಾಗಿ ನಾವು ಅವರ ತೈಲ ಹಡಗುಗಳನ್ನು ಹಾರ್ಮುಜ್ನಲ್ಲಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಇದೆ. ರಾಹುಲ್ ಮತ್ತು ಮಿತ್ರರಿಗೆ ಕಪಾಳಕ್ಕೆ ಪಟ ಪಟ ಅಂತ ಹೊಡೆದ ಹಾಗೆ ಆಗ್ತಾ ಇದೆ. ಇನ್ನು ಅದ್ಯಾರೆಲ್ಲ ಈ ವಿಪಕ್ಷ ನಾಯಕನಿಗೆ ಹೊಡಿಬೇಕೋ ಗೊತ್ತಿಲ್ಲ. ಇಷ್ಟೆಲ್ಲ ಆದರೂ ಬುದ್ಧಿಯಂತೂ ಬರಲ್ಲ. ದೇಶ ಸಂಕಷ್ಟದಲ್ಲಿದ್ದಾಗ ರಾಜಕೀಯ ಮಾಡ್ತೀನಿ ಅಂದರೆ ಅವನು ಅದ್ಯಾವ ಸೀಮೆ ವಿಪಕ್ಷ ನಾಯಕ? ಅವನು ವಿಪಕ್ಷ ನಾಯಕ ಆಗಿರೋದಕ್ಕೆ ಲಾಯಕ್ಕ? ಯೋಚನೆ ಮಾಡಿ. ಹಾಗಂತ ಈಗೇನೋ ಲಾಯಕ್ಕಾಗಿದ್ದಾರಾ ಸರ್ ಅಂತ ಕೇಳಬೇಡಿ. ಅದು ಹಾಗಂತ ನಾನೆಂತೂ ಅಂದ್ಕೊಂಡಿಲ್ಲ. ನಮ್ಮಲ್ಲಿ ಅದು ಎಲ್ಲರಿಗೂ ಗೊತ್ತೇ ಇದೆ. ಇದು ಗೆಳೆಯರೇ, ರಾಜತಾಂತ್ರಿಕ ವಿಚಾರದಲ್ಲಿ ಭಾರತಕ್ಕೆ ಸಿಕ್ಕಿರೋ ಜಯ ಮತ್ತು ನಮ್ಮ ದೇಶದ ವಿಪಕ್ಷ ನಾಯಕನಿಗೆ ಇರಾನ್ ಕಪಾಳ ಮೋಕ್ಷ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.